ಗಣೇಶನ ಹಬ್ಬಕ್ಕೆ ಗಣಪತಿಯ ನೈವೇದ್ಯಕ್ಕಾಗಿ ಬಲು ಪ್ರಿಯವಾದ ಈ ಕಡಲೆಕಾಳು ಹುಸುಳಿನ ಮಾಡಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಣಪತಿಯ ಹಬ್ಬಕ್ಕೆ ನೈವೇದ್ಯಕ್ಕಾಗಿ ಈ ಕಡಲೆಕಾಳು ಹುಸುಳಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಫಸ್ಟು ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಸಾಸಿವೆ ಜೀರಿಗೆ ಚಟ್ಪಟ್ ಅನ್ನೋವರೆಗೂ ಹುರ್ಕೊಳ್ಳಿ. ಇಲ್ಲಿ ನಾನು ಬರೀ ಸಾಸಿವೆ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಸಾಸಿವೆ ಹಾಕಿದ ಮೇಲೆ 1 ರಿಂದ 2 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ. ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೋಬೋದು, ಅಥವಾ ನೀವು ಒಣ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಪೇಸ್ಟಾಗಿ ಮಾಡ್ಕೋಬೋದು. ಇಲ್ಲಿ ಹೆಚ್ಚು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೇ ಟೇಸ್ಟ್ ಆಗಿರುತ್ತೆ. ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕಿದ ಮೇಲೆ ನಾವೇನು ಕಡಲೆಕಾಳು ಏನಿದೆ ಇದನ್ನು ನಾನು 1 ವಿಸಿಲ್ನ ಕುಕ್ಕರ್ನಲ್ಲಿ ಹಾಕಿ ಹೊಡ್ಸ್ಕೊಂಡಿದ್ದು. ನೀವು ಬೇಕಾದರೆ ನೈಟ್ ಇದನ್ನು ನೆನೆ ಇಟ್ಕೊಂಡ್ಬಿಟ್ಟು ಬೆಳಗಿನ ಜಾವ 1 ವಿಸಿಲ್ ಹಾಕ್ಕೋಬೋದು, ಅಥವಾ ಬೇಡಪ್ಪ ಅನ್ನೋರು ಬೆಳಗಿನ ಜಾವನೇ ಇದನ್ನು ತೊಳೆದ್ಬಿಟ್ಟು 8 ರಿಂದ 9 ವಿಸಿಲ್ ಕುಕ್ಕರ್ನಲ್ಲಿ ಓಡಿಸ್ಬೇಕಾಗುತ್ತೆ. ಹಂಗಿದ್ದಾಗ ಮಾತ್ರ ಇದು ಮೆತ್ತಗಾಗೋದು. ಇದೆಲ್ಲ ಆದಮೇಲೆ ನೋಡಿ, ಈಗ ಕುಕ್ಕರ್ನಲ್ಲಿಂದ ತೆಗೆದ್ಬಿಟ್ಟು ಮೆತ್ತಗೆ ಚೆನ್ನಾಗಿ ಬೇಯ್ದಿದೆ. ಅದಾದಮೇಲೆ ಇದನ್ನು ಹಾಕಿರೋದು ಈ ಕಡಾಯಿಗೆ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಸ್ನೇಹಿತರೆ, ಇದರಲ್ಲಿ ಎಕ್ಸ್ಟ್ರಾ ಏನೂ ಬೇಡ, ಯಾವುದೇ ರೀತಿಯಾದಂತಹ ಈರುಳ್ಳಿ ಬೇಡ, ಯಾವುದೇ ರೀತಿಯಾದಂತಹ ಟೊಮೊಟೊ ಬೇಡ. ನೈವೇದ್ಯಕ್ಕಾಗಿ ಮಾಡೋದಿದ್ದರೆ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸನ್ನು ಮಾಡಬಾರ್ದು. ಗಣಪತಿಯ ನೈವೇದ್ಯಕ್ಕಾಗಿ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಯಾವ ರೀತಿ ಕಡಲೆಕಾಳು ಹುಸುಳಿ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅದಾದಮೇಲೆ ಇದಕ್ಕೆ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿನ ಸ್ವಲ್ಪ ಮೇಲ್ಗಡೆಯಿಂದ ಉದುರಿಸ್ಕೊಂಬಿಡಿ, ಸಾಕು. ತುಂಬ ಸುಲಭವಾಗಿ ಈಸಿಯಾಗಿ ಕಡಲೆಕಾಳು ಹುಸುಳಿ ದೇವರ ನೈವೇದ್ಯಕ್ಕಾಗಿ ಮಾಡೋದನ್ನು ರೆಡಿಯಾಗಿದೆ ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ